ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. SBI ಕ್ಲರ್ಕ್ ಮೇನ್ಸ್ ರಿಸಲ್ಟ್ ರಿಲೀಸ್ ಮಾಡಿದ್ದಾರೆ. ಸೊ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಎಲ್ಲರಿಗೂ ಕಂಗ್ರಾಟ್ಸ್. ಇನ್ನು ನನ್ನ ರಿಸಲ್ಟ್ ಬಂದು ಸೆಲೆಕ್ಟ್ ಆಗಿದೆ. ಸೊ ಫೈನಲಿ ನನಗೆ ಜಾಬ್ ಸಿಕ್ತು. ಇನ್ನು ಸ್ಕೋರ್ ಕಾರ್ಡ್, ಇದು SBI ಕ್ಲರ್ಕ್ ಸ್ಕೋರ್ ಕಾರ್ಡ್ ಬಂದು ಮಾರ್ಚ್ 10ಗೆ ರಿಲೀಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ, ವಿತ್ ಆನ್ಸರ್ ಕೀ ಕೂಡ. ಸೊ ಅವರು DFS ಸರ್ಕ್ಯುಲರ್ ಕಳಿಸಿದಾರಲ್ಲ, ಅದನ್ನು ಫಾಲೋ ಮಾಡ್ತಾಯಿದ್ದೆ. ಇಲ್ಲಂದಿದ್ದರೆ SBI ಕ್ಲರ್ಕ್ ಆಲ್ಮೋಸ್ಟ್ ಜನವರಿ 20 ಒಳಗೆ ಇಲ್ಲ 25 ಒಳಗಂತೂ ರಿಸಲ್ಟ್ ರಿಲೀಸ್ ಮಾಡ್ತಾಯಿದ್ರು. ಅದರಿಂದ ಡಿಲೇ ಆಗಿದೆ ಅಷ್ಟೇ. ಸೊ RRB ಆದಮೇಲೆ ಬರುತ್ತಂತ ಇವನ್ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಸೊ RRB ಆದಮೇಲೆ ರಿಸಲ್ಟ್ ಇದು ಬಂದಿದೆ. ಇನ್ನು ನೆಕ್ಸ್ಟ್ ಅಂದರೆ IBPS ಕ್ಲರ್ಕ್ ಬರುತ್ತೆ. ಆಲ್ಮೋಸ್ಟ್ ಮಾರ್ಚ್ 1-2 ಇಲ್ಲ ಫಸ್ಟ್ ವೀಕಲ್ಲಿ ಅಂತ ಬರುತ್ತೆ. 1-12 ಬರಲಿಲ್ಲ ಅಂದರೆ ಫಸ್ಟ್ ವೀಕಲ್ಲಿ ಅಂತ ಬರುತ್ತೆ. ಇನ್ನು ಅದಾದಮೇಲೆ RRB ಕ್ಲರ್ಕ್ ಬರುತ್ತೆ, ಅದು ಕೂಡ ಬೇಗನೆ ಬರುತ್ತೆ. ಆಲ್ಮೋಸ್ಟ್ ಮಾರ್ಚ್ 10 ಇಲ್ಲ ಮಾರ್ಚ್ 15 ಒಳಗಂತ ಬರುತ್ತೆ ಅದು. ಸೊ ಇನ್ನು ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರೋ ಅಷ್ಟರಲ್ಲಿ ರಿಸಲ್ಟ್ ಬಂದೇ ಬರುತ್ತೆ ಅದು. ಇನ್ನು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಎಲ್ಲರಿಗೂ ಕಂಗ್ರಾಟ್ಸ್. ಸೊ ನಂದು ಕೂಡ ಫೈನಲಿ ಸೆಲೆಕ್ಟ್ ಆಯಿತು. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಶೇರ್ ಮಾಡಿ, ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ. ನಾನು ನಮ್ಮ ಕರ್ನಾಟಕದವರಿಗೆ ಯೂಸ್ ಆಗಲಿ ಅಂತ ಅಷ್ಟೇ ವಿಡಿಯೋ ಮಾಡ್ತಿರೋದು. ನನಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ವಿಡಿಯೋ ಮಾಡೋದ್ರಲ್ಲಿ, ಯೂಟ್ಯೂಬ್ ವಿಡಿಯೋ ಮಾಡೋದ್ರಲ್ಲಾಗಲಿ ಅಥವಾ ಏನೋ ಒಟ್ಟು ಶೇರ್ ಮಾಡೋದ್ರಲ್ಲಾಗಲಿ. ಬಟ್ ನಮ್ಮಿಂದ ಇನ್ನೊಬ್ಬರಿಗೆ ಯೂಸ್ ಆಗುತ್ತನ್ನೋ ಇದು ಒಂದು ಓಪಲ್ಲಿ ಮೇನಾಗಿ ನಮ್ಮ ಕನ್ನಡದವರು ಬ್ಯಾಂಕಿಂಗಲ್ಲಿ ಸೆಲೆಕ್ಷನ್ ಆಗಬೇಕನ್ನೋ ಒಂದೇ ಒಂದು ರೀಸನ್ಗೆ ಅಷ್ಟೇ ನಾನು ಶೇರ್ ಮಾಡ್ತಾ ಇರೋದು. ಇನ್ನು ಮುಂದೆ ವೀಡಿಯೋಗಳಲ್ಲಿ ಸ್ಟ್ರಾಟಜಿಗಳೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ನಾನು ಆಲ್ಮೋಸ್ಟ್ ಲಾಸ್ಟ್ 2 ಇಯರ್ಸ್ ಅಂದರೆ 2024-25 SBI PO ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಮೇನ್ಸ್ಗಳು ಬರ್ತೀನಿ. ಸೊ ಎಲ್ಲ ನಿಯರ್ ಕೂಡ ಬಂದಿದ್ದು ಕೆಲವು, ಬಟ್ ಸೆಲೆಕ್ಷನ್ ಆಗಿರಲಿಲ್ಲ. ಇದು ಫೈನಲ್ ಸೆಲೆಕ್ಟ್ ಆಗಿದೆ. ಸೊ ಶೇರ್ ಮಾಡಿ ಈ ಚಾನಲ್ನ. ಸ್ಟ್ರಾಟಜಿಗಳು, ಈ ವರ್ಷದ್ದು ಸ್ಟ್ರಾಟಜಿಗಳು ಹೇಳ್ತಾ ಹೋಗ್ತೀನಿ. ಸೊ ಯಾವ ಸಬ್ಜೆಕ್ಟ್ ಯಾವ ಥರ ಓದಬೇಕು, ಯಾವ ಸೋರ್ಸ್ ಫಾಲೋ ಮಾಡಬೇಕು ಅನ್ನೋದೆಲ್ಲ ಹೇಳ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.